ಆಪರೇಷನ್ ಸಿಂಧೂರ ಪಾರ್ಟ್ 2 ಡೀಟೇಲ್ಸ್ ನಾವು ಕೊಡ್ತಾ ಇದೀವಿ. ಆಪರೇಷನ್ ಸಿಂಧೂರ ಮತ್ತೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ನಡೆಸುತ್ತಾ ಈ ಭಯ ಪಾಕಿಸ್ತಾನಕ್ಕಿದೆ. ಡರ್ಕ ಮಾಹೋಲ್ ಸೃಷ್ಟಿಯಾಗಿದೆ. ಮೊದಲ ಭಾಗದಲ್ಲಿ 9 ಉಗ್ರ ನೆಲೆಗಳು ಮಟಾಶ್ ಆಗಿದೆ. ಇನ್ನಷ್ಟು ದಾಳಿ ಆಗುವ ಸಂಭವ್ಯ ಸಾಧ್ಯತೆ ಸದ್ಯಕ್ಕಿದೆ. ಯಾಕಂದ್ರೆ ಸೇನೆ ಕೂಡ ಅದೇ ದಾಟಿಯಲ್ಲಿ ಮಾತಾಡ್ತಾ ಇದೆ, ಸ್ಟಾರ್ಟ್ ಮಾಡಿದೀವಿ ನಾವು ಪ್ರತೀಕಾರನ ಅಂತ. ಇನ್ನೊಂದು ಕಡೆಗೆ ರಕ್ಷಣಾ ಸಚಿವರು ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಹೀಗಾಗಿ ಕುತೂಹಲ ಇದೆ. ಕೇವಲ ಆರಂಭ ಅಷ್ಟೇ, ಇದನ್ನು ಮುಗಿಸೋ ಕೆಲಸವನ್ನ ಇನ್ನೂ ಸೇನೆ ಮಾಡಿಲ್ಲ ಅಂತ. ಇನ್ನಷ್ಟು ದಾಳಿ ಆಗತ್ತೆ ಅದೇ ಭಯದಿಂದಲೇ ತುರ್ತು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಘೋಷಣೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಇನ್ನಷ್ಟು ದಾಳಿ ಆಗುವ ಸಾಧ್ಯತೆ ಮತ್ತು ಇದು ಕೇವಲ ಆರಂಭ ಅಷ್ಟೇ, ಅಂತ್ಯ ಇನ್ನೂ ಆಗಿಲ್ಲ ಅನ್ನೋದನ್ನ ಹೆಂಗೆ ತೋರಿಸೋ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಈಗ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಏನು ಆಪರೇಷನ್ ಅನ್ನ ಮಾಡಿದ್ರು, ಇದು ಫೇಸ್ 1 ಅನ್ನುವಂತಹ ಮಾಹಿತಿಗಳು ಈಗ ಹೊರ ಬೀಳ್ತಾ ಇದೆ. ಇನ್ನಷ್ಟು ದಾಳಿಗಳು ಕೂಡ ನಡೆಯೋದಕ್ಕೆ ಇದೆ. ಅಂದ್ರೆ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಮಾರಿ ಹಬ್ಬ ಕಾದಿದೆ ಅನ್ನುವಂಥದ್ದು. ಉಗ್ರರ 9 ತಾಣಗಳನ್ನ ಒಡಿಸ್ ಮಾಡಿದೆ ಭಾರತೀಯ ವಾಯುಸೇನೆ ಸೇರಿದಂತೆ 3 ಸೇನೆಗಳ ಜಂಟಿ ಆಪರೇಷನ್ ಕೂಡ ನಡೆದಿದೆ. ಆದ್ರೆ ಇದು ಕೇವಲ ಫೇಸ್ 1 ಅಷ್ಟೇನೆ, ಇನ್ನೂ ಕೂಡ ಬಾಕಿ ಇದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಯಾವ ರೀತಿ ದಾಳಿ ನಡೆಯುತ್ತೆ ಏನು ಅನ್ನುವಂಥದ್ದು ನೋಡ್ಬೇಕು. ಈಗಾಗ್ಲೇ ಪಾಕಿಸ್ತಾನ ವಿಲ ಅಂತಿದೆ. ಇನ್ನೊಂದು ಕಡೆಗೆ ಸಿವಿಲಿಯನ್ಸ್ ಅನ್ನ ಟಾರ್ಗೆಟ್ ಮಾಡಿ, ಕಾಶ್ಮೀರದಲ್ಲಿ ಟಾರ್ಗೆಟ್ ಮಾಡಿ ಒಂದಿಷ್ಟು ದಾಳಿಗಳನ್ನ, ಅಲ್ಲಿ ಮನೆಗಳನ್ನ ಸುಟ್ಟು ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದೆ. ಭಾರತ ಪ್ರತೀಕಾರಕ್ಕೆ ಈಗಾಗ್ಲೇ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ರು, ಅಮಿತ್ ಶಾ ಹೇಳಿದ್ರು, ರಾಜನಾಥ್ ಸಿಂಗ್ ಕೂಡ ಹೇಳ್ತಾ ಇದ್ರು, ನಾವು ಯಾರೊಬ್ಬರ ಉಗ್ರರನ್ನ ಕೂಡ ಬಿಡೋದಿಲ್ಲ. ಈ ದಾಳಿಯ ಸೂತ್ರಧಾರ ಹಾಗೂ ದಾಳಿಯನ್ನ ನಡೆಸಿದವರು, ಈ ದಾಳಿಯ ಹಿಂದೆ ಇದ್ದವರು ಎಲ್ಲರನ್ನ ಕೂಡ ಫೈಂಡ್ ಔಟ್ ಮಾಡ್ತೀವಿ, ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನ ನಿರ್ನಾಮ ಮಾಡ್ತೀವಿ ಅನ್ನುವಂತಹ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ರು. ಹಾಗಾಗಿ ಈ ಆಪರೇಷನ್ ಏನಿದೆ ಅದು ಫೇಸ್ 1 ಆಪರೇಷನ್ ಅನ್ನುವಂತಹ ಮಾಹಿತಿಗಳು ಕೂಡ ಹೊರಬೀಳ್ತಾ ಇದೆ. ಸಂಪೂರ್ಣವಾಗಿ ಈ ದಾಳಿಯ ಹಿಂದೆ ಇರುವಂತಹ ಉಗ್ರರನ್ನ ಉಡೀಸ್ ಮಾಡೋವರೆಗೆ ಆಪರೇಷನ್ ಮುಗಿಯೋದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಹೊರಬೀಳ್ತಾ ಇದೆ. ಹಾಗಾಗಿ ಮುಂದಿನ ದಾಳಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಆಪರೇಷನ್ ಆಗುತ್ತೆ ಏನು ಅನ್ನುವಂಥದ್ದನ್ನ ಭಾರತ ಕೂಡ ಎದುರು ನೋಡ್ತಾ ಇದೆ. ರೈಟ್. ಧನ್ಯವಾದ ಪವಿತ್ರ. ಮತ್ತಷ್ಟು ಮಾಹಿತಿ ನಿಮ್ಮಿಂದ ಮುಂದಿನ ಹಂತದಲ್ಲಿ ಪಡ್ಕೊಳ್ತಾ ಹೋಗ್ತೀನಿ ನಾನು.